ಎಕ್ಸಾಮ್ ಹೆಂಗ್ ಬರ್ದೆ? ಪಾಸ್ ಅಂತೂ ಆಗ್ತೀನಿ. ನೀನ್ ಹೆಂಗ್ ಬರ್ದೆ? ನಾನ್ ಮಸ್ತಾಗ್ ಬರ್ದೆ. ಎಷ್ಟ್ ಮಾರ್ಕ್ಸ್ ಬರುತ್ತೆ ನಿಂಗೆ? ಒಂದ್ 40 ಮಾರ್ಕ್ ಬರ್ಬೋದು. ನಿನಗೆ? ನನ್ಗೆ 70ಕ್ಕಿಂತ ಜಾಸ್ತಿ ಬರುತ್ತೆ. ಕ್ವಶನ್ ಪೇಪರ್ ಅಷ್ಟು ಈಸಿ ಇತ್ತೇನೆ? ಕ್ವಶನ್ ಪೇಪರ್ ಬಿಟ್ಟಾಕೋ, ನಮ್ ಇನ್ವಿಜಿಲೇಟರ್ ಎಷ್ಟು ಫೀಸ್ ಗೊತ್ತಾ? ಕಾಪಿ ಮಾಡ್ತಿದ್ರು ಏನು ಮಾಡಿಲ್ಲ. ನಮ್ ಇನ್ವಿಜಿಲೇಟ್ರು ಸಖತ್ ಸೈಕು. ನನ್ ಪಕ್ಕನೆ ಬಂದ್ ಕೂತ್ಕೊಂಡ್ಬಿಟ್ಟಿದ್ರು. ನನ್ ಮುಂದೆ ಒಬ್ಳು ಹುಡುಗಿ ಕೊಟ್ಟಿದ್ಲು, ಕೇಳಿದ ತಕ್ಷಣ ಎಲ್ಲ ತೋರ್ಸ್ಬಿಟ್ಲು. ನನ್ಗೆ 2 ಮಾರ್ಕ್ಸ್ ಎಲ್ಲ ಫುಲ್ಲು. ನನ್ ಪಕ್ಕದಲ್ಲಿ ಒಬ್ಬ ಹುಡ್ಗ ಕೂತಿದ್ದ. ನನ್ ಏನ್ ಬರಿಬೇಕು ಅಂತ ನನಗೆ ಗೊತ್ತಿಲ್ಲ. ಜಾಕ್ ನನ್ ಮಗ ತೋರ್ಸು ಅಂತ ನನ್ಗೆ ಹೇಳ್ತಿದ್ದ. 5 ಮಾರ್ಕ್ಸ್ ಎಲ್ಲ ಬರ್ದಾ? 5 ಮಾರ್ಕ್ಸ್ ಮಸ್ತಾಗ್ ಬರ್ದೆ. ಬೆಳಗ್ಗೆ ನೀನೊಂದ್ ಡಯಾಗ್ರಾಮ್ ಹೇಳ್ಕೊಟ್ಟಿದ್ದಲ್ಲ, ಎಕ್ಸಾಕ್ಟ್ ಅದೇ ಬಂತು ಅಂತ ಇಳಿಸ್ಬಿಟ್ಟು ಬಂದ್ಬಿಟ್ಟೆ ಎಕ್ಸಾಮ್ ಪೇಪರ್ ಅಲ್ಲಿ. ನೋ, ನಾನ್ ಹೇಳ್ಕೊಟ್ಟಿದ್ದು ವಾಟರ್ ಸೈಕಲ್, ಅವ್ರು ಕೇಳಿದ್ ನೈಟ್ರೋಜನ್ ಸೈಕಲ್. ಎರಡರಲ್ಲೂ ಸೈಕಲ್ ಇತ್ತು ಅಂತ ಕನ್ಫ್ಯೂಸ್ ಆಗಿ ಬರ್ದ್ಬಿಟ್ಟಿದೀನಿ. ಬರ್ದಿದ್ದಕ್ಕಾದ್ರು ಒಂದ್ 2 ಮಾರ್ಕ್ಸ್ ಕೊಡ್ತಾರ? 0 ಕೊಡ್ತಾರೆ. ಪೈಥಾಗರಸ್ ಥಿಯರಂ ಅದು ಕರೆಕ್ಟ್ ಆಗಿ ಬರ್ದಿದೆ ತಾನೆ? ಪೈಥಾಗರಸ್ ಥಿಯರಮ್ ಆನ್ಸರ್ 36 ಬಂತು ತಾನೆ? ಕರೆಕ್ಟ್. 36 ಸೆಂಟಿಮೀಟರ್ಸ್. ಸೆಂಟಿಮೀಟರ್ ಅಂತ ಬರ್ದಿದ್ಯಾ? ಸೆಂಟಿಮೀಟರ್ ಬರ್ದಿಲ್ಲ ಅನ್ಸುತ್ತೆ. ಹಂಗಾದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ದಿದೀನಿ, ಅದಕ್ಕಾದ್ರು ಮಾರ್ಕ್ಸ್ ಕೊಡ್ತಾರ? ಸ್ಟೆಪ್ಸಿಗೆ ಮಾರ್ಕ್ಸ್ ಕೊಡಕ್ಕೆ ಡ್ಯಾನ್ಸ್ ಅಲ್ಲ ಎಕ್ಸಾಮ್. 10 ಮಾರ್ಕ್ಸ್ ಗ್ರಾಫ್ ಯಾರು ಬರ್ದಿದ್ಯಾ? ಗ್ರಾಫ್ ಇತ್ತಾ? ಕ್ವಶನ್ ಪೇಪರ್ ಹಿಂದೆ. ಬೇಕತ್ತೆ, ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ಬೇಡ ಅಂತ ಎಷ್ಟ್ ಸತಿ ಹೇಳಿದೀನಿ ನಿಂಗೆ. ಪಾಸ್ ಆಗ್ತೀನಿ ಅಂತ ನಂಬಿಕೆ ಇದ್ದಿದ್ ನನ್ಗೆ ಫೇಲ್ ಆಗ್ತೀನಿ ಅಂತ ಕ್ಲಾರಿಟಿ ಕೊಟ್ಬಿಟ್ಟಲ್ಲ. ರಿಸಲ್ಟ್ ಬರೋಕ್ಕಿಂತ ಮುಂಚೆ ನನ್ ರಿಸಲ್ಟ್ ಹೇಳ್ಬಿಟ್ಟು ನನ್ ನೆಮ್ಮದಿ ಹಾಳು ಮಾಡ್ಬಿಟ್ಟಲ್ಲಿ. 10 ಮಾರ್ಕ್ಸ್ ಬಂದು ಔಟ್ ಆಫ್ ಸಿಲೆಬಸ್ ಇತ್ತು, ಬೇಸ್ ಮಾರ್ಕ್ಸ್ ಕೊಡ್ತಾರೆ ಅನ್ಕೊಂಡೆ. 3ನೇ ಕ್ವಶನ್ ಐತಾನೆ? ಸೆಕೆಂಡ್ ಕ್ವಶನ್ ನಂಬರ್ ಯಾರಾದ್ರೂ ಬರ್ದಿದ್ಯಾ? ಬರ್ದಿಲ್ಲ. ಹಂಗಾದ್ರೆ ನೀನ್ ಫೇಲೆ.